ಬೀದರ್ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಿನ ಹತ್ಯಾಳ ಗ್ರಾಮದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮೆಮೋರಿಯಲ್ ಪಬ್ಲಿಕ್ ಶಾಲೆಯ 6 ವಿದ್ಯಾರ್ಥಿಗಳು ವರ್ಲ್ಡ್ ಪೀಸ್ ಎಥಿಕ್ಸ್ ಪರೀಕ್ಷೆಯಲ್ಲಿ 2ನೇ ಸ್ಥಾನ ಗಳಿಸಿದ್ದಾರೆ. ಶರಣಬಹಿ ಉದ್ದೇಶೀಯ ಸೇವಾಭಾವಿ ಸಂಸ್ಥೆಯ ಅಡಿಯಲ್ಲಿ ನಡೆಯುತ್ತಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮೆಮೋರಿಯಲ್ ಪಬ್ಲಿಕ್ ಶಾಲೆ ಹತ್ಯಾಳ ತಾಲೂಕು ಬಸವಕಲ್ಯಾಣ ಜಿಲ್ಲಾ ಬೀದರ್ನ ವಿದ್ಯಾರ್ಥಿಗಳು ಡಿಸೆಂಬರ್ 29, 2025 ನಡೆದ ವರ್ಲ್ಡ್ ಪಿಇಸಿ ಪರೀಕ್ಷೆಯಲ್ಲಿ ಅತ್ಯುತ್ತಮ ಪ್ರದರ್ಶನ ನೀಡಿದ್ದಾರೆ. ಮಹಾರಾಷ್ಟ್ರ ಮತ್ತು ಕರ್ನಾಟಕದ 25 ಶಾಲೆಗಳ ವಿದ್ಯಾರ್ಥಿಗಳು ಸೇರಿದಂತೆ 10 ವಿವಿಧ ದೇಶಗಳಿಂದ ಭಾಗವಹಿಸಿದ 5,000 ವಿದ್ಯಾರ್ಥಿಗಳಲ್ಲಿ ಈ ಶಾಲೆಯ 6 ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರುವ ಮೂಲಕ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶಾಲೆಗೆ ಕೀರ್ತಿ ತಂದಿದ್ದಾರೆ. ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರುವ ವಿದ್ಯಾರ್ಥಿಗಳು ವೈಭವ್ ಗಾಯಕ್ವಾಡ್, ಅಲ್ಫಿಯಾ ಚಾಂದ್ಸಾಬ್, ಸಂವಿಧಾನ್ ದೀಪಕ್, ಆದಿತ್ಯ ನಾಟೀಕರ್, ಮೋಹಿತ್ ಮಂಗಳೂರಿ ಮತ್ತು ಅಹನಾ ಕಸ್ತೂರಿ. ಈ 6 ಜನ ವಿದ್ಯಾರ್ಥಿಗಳು ಭವಿಷ್ಯದಲ್ಲಿ ಅಂತಾರಾಷ್ಟ್ರೀಯ ವಿದ್ಯಾರ್ಥಿ ವೇತನವನ್ನು ಸಹ ಪಡೆಯಲಿದ್ದಾರೆ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮೆಮೋರಿಯಲ್ ಪಬ್ಲಿಕ್ ಶಾಲೆಯ ವಿದ್ಯಾರ್ಥಿಗಳು ಈ ಜಾಗತಿಕ ಮಟ್ಟದ ಪರೀಕ್ಷೆಯಲ್ಲಿ 2ನೇ ಸ್ಥಾನ ಪಡೆದಿರುವುದು ಶಾಲೆಗೆ ಹೆಮ್ಮೆಯ ವಿಷಯವಾಗಿದೆ ಎಂದು ಶಾಲಾ ಸಂಸ್ಥೆಯ ಅಧ್ಯಕ್ಷರಾದ ಬಂಧನ್ ದಮ್ಮನಾಗ್ ಬಂತಿಯವರು ಹರ್ಷ ವ್ಯಕ್ತಪಡಿಸಿ ವಿದ್ಯಾರ್ಥಿಗಳಿಗೆ ಶುಭ ಕೋರಿದ್ದಾರೆ. ಈ ಸಂದರ್ಭದಲ್ಲಿ ಹುಲ್ಸೂರ್ ತಹಶೀಲ್ದಾರ್ ಶಿವಾನಂದ್ ಮೇತ್ರಿ, ಶಿಕ್ಷಕರಾದ ನರ್ಸಿಂಗ್ ರೆಡ್ಡಿ ಗನ್ಲಗಾಂವ್ ಹಾಗೂ ಬ್ರೈಟ್ ಫ್ಯೂಚರ್ ಅಕಾಡೆಮಿ ಅಧ್ಯಕ್ಷರಾದ ಉಜ್ವಲ್ ಸೂರ್ಯವಂಶಿ, ಶಾಲಾ ಪ್ರಾಂಶುಪಾಲರು ಶಿವಪುತ್ರ ಹೋಲ್ಕರ್, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮೆಮೋರಿಯಲ್ ಪಬ್ಲಿಕ್ ಸ್ಕೂಲ್ ಹತ್ಯಾಳ್ ಹಾಜರಾಗಿದ್ದರು. ಆದಿತ್ಯ ಗಜರೆ, ಜೆಕೆ ನ್ಯೂಸ್ ಕನ್ನಡ, ಬಸವಕಲ್ಯಾಣ. 3 ವಿಭಾಗದಲ್ಲಿ ಇದು ಪರೀಕ್ಷೆಗಳು ನಡೀತಾವ. ಅದ್ರ ಕಡೆಗೆ ನಮ್ಮ ವಿಶೇಷವಾಗಿ ನಮ್ಮ ಬೀದರ್ ಗುಲ್ಬರ್ಗ ಈ ಭಾಗದ ವಿದ್ಯಾರ್ಥಿಗಳು ಏನು ಅಂತಾರಾಷ್ಟ್ರೀಯ ಒಂದು ಎಕ್ಸಾಮ್ ಇರ್ತದ ವರ್ಲ್ಡ್ ಪೀಸ್ ಎಥಿಕ್ಸ್ ಬಗ್ಗೆ ತಾವು ನಮ್ಮ ದೇಶದಿಂದ ಮುಂಬರುವ ದಿನಗಳಲ್ಲಿ ಮತ್ತು ಟ್ಯಾಲೆಂಟ್ ಹೋಗುವ ಸುವರ್ಣ ಅವಕಾಶ ಎಲ್ಲ ವಿದ್ಯಾರ್ಥಿಗಳು ಮತ್ತು ಪಾಲಕರು ಅದ್ರ ಕಡೆಯಿಂದ ಇದ್ರದೊಂದು ನಾವು ಏನು ಬಂತೈತಿ ನಮ್ಮ ದೇಶಕ್ಕಾಗಿ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಈ ಅವಕಾಶವನ್ನು ಉಪಯೋಗ ಮಾಡ್ಕೊಂಡು ಯಾಕಂದ್ರೆ ಸಿಲೆಬಸ್ ಸಿಗ್ತದ, ಸಿಲೆಬಸ್ ಈಗ ನಡೆದ್ರೆ ನಾವು ಸ್ಟಡಿ ಮಾಡಿದಾಗ ಒಂದು ಅಕ್ಟೋಬರ್ದಾಗ ನಾವು ಪ್ರಿಪರೇಷನ್ ಮಾಡಕ್ಕೆಲ್ಲ ತಯಾರಾಗಬೇಕು ಅಂತ ಹೇಳಿ ನಾ ಸಾರ್ವಜನಿಕರಲ್ಲಿ ಮುಖಾಂತರ ವಿನಂತಿ ಮಾಡ್ಕೋತೀನಿ. ಇನ್ನು ಮತ್ತೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ನಮ್ಮ ಬಂತೇಜಿ ಮತ್ತು ನಮ್ಮ ನರ್ಸಿಂಗ್ ರೆಡ್ಡಿ ಗದ್ಗಾಂವ್ ಸರ್ ತಿಳಿಸ್ಕೊಡ್ತಾರೆ. इसी विषय में भाग लेकर मेडल लेकर आए हैं. इस मौके पर मैं तमाम देशवासियों, बसवा कल्याण के युवाओं सभी को मैं मुबारकबाद देते हुए मैं तो मानव मंत्री जी को नमो बुलाया कहता हूँ कि आप जैसे हो. अब कह रहे थे कि इस हर साल जो एग्जाम लेते हैं, इस साल 3 पार्ट में एग्जाम लेते हैं. सर बताएंगे आगे. उनको स्कॉलरशिप दिया जाता है फॉरेन में पढ़ने के लिए, जैसा कि शाहू महाराज, शिवाजी गायकवाड़, बाबा साहब स्कॉलरशिप लेकर पढ़ने के देते हैं. आज तक अमेरिका में रिवाज यूनिवर्सिटी में फर्स्ट कोई रैंक है हमारे देश के सर वही डॉक्टर बी आर अम्बेडकर साहब, उसके बाद DR नारायण है. नहीं, मैं चाहता हूं कि हमारे देश के विद्यार्थियों को पंडित जी की सहायता से उस स्कॉलरशिप मिले. जैसे बाबा साहब ने जब पढ़ाई कर आए, देश का एक सुनहरा क्या बोलते हैं भविष्य लिए, तो सुनहरा भविष्य का ग्रंथ का नाम है हमारा देश का संविधान. इस वजह पर मैं तमाम देशवासियों को मेरे दिल से मुबारकबाद. ಈ ಒಂದು ಕ್ವಾಲಿಟಿ ಮಕ್ಕಳಲ್ಲಿ ಬೆಳಿಬೇಕು ಅಂತಕ್ಕಂಥ ವಿಷಯದ ಮೇಲೆ ಈ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡಿ. ಈ ಪರೀಕ್ಷೆಯಲ್ಲಿ ಸರ್ 10 ದೇಶಗಳ ಸ್ಟೂಡೆಂಟ್ಸ್ ಗಳು ಭಾಗಿಯಾಗಿದ್ರು ಸರ್. ಅದ್ರೊಳಗೆ 5,000 ಸ್ಟೂಡೆಂಟ್ಸ್ ಏನ್ ಪರೀಕ್ಷೆಯಲ್ಲಿ ಉತ್ಕರ್ಣ ಆಗ್ಯಾರ. ಅದ್ರೊಳಗ ಇಡೀ ಈ 10 ದೇಶದಲ್ಲಿ ನಮ್ಮ ಭಾರತ ದೇಶಕ್ಕೆ 2ನೇ ಸ್ಥಾನ ಹಾಗೂ ತಮ್ಮ ಸ್ಕೂಲ್ಗೆ 2ನೇ ಸ್ಥಾನ ಸಿಕ್ಕಿದೆ ಅನ್ಸುತ್ತೆ. ನಮ್ಮ ಎಕ್ಸಾಮಿನೇಷನ್ ಅಂದ್ರೆ ಭಾರತದ ಎಕ್ಸಾಮ್ ನಡೆದಿದ್ದು 2 ರಾಜ್ಯಗಳಲ್ಲಿ, ಒಂದು ಮಹಾರಾಷ್ಟ್ರ ಮತ್ತು ಕರ್ನಾಟಕ. ಅಲ್ಲಿಂದ ಟೋಟಲಿ 6 ತೇರ್ಗಡೆ ಆಗಿದ್ದಾರೆ. ಸೊ ಅದರಿಂದ ನಮ್ಮ ಭಾರತ ದೇಶಕ್ಕೆ 2ನೇ ಸ್ಥಾನ ದೊರಕಿದಂತದ್ದು ಒಂದು ಹೆಮ್ಮೆಯ ವಿಷಯ. ट्रॉफी का काफी बड़ा है. वहाँ पे फाइनेंस मिनिस्टर से लेके वहाँ का PM तक वहाँ पे अवेलेबल रहते हैं और सभी के बीच में इन बच्चों को वो अवार्ड दिया जाता है. रेड कार्पेट के ऊपर उनको चलाया जाता है, उनके पीछे परेड होती है
और सारा जिस तरह से आप इधर में देखते हो कि राष्ट्रपति भवन में पद्मश्री अवार्ड मिलता है, अर्जुन अवार्ड मिलता है, उसी तरह से इनसे पहले रिहर्सल की जाती है और फिर रिहर्सल करने के बाद में उनको ये सारी चीजें दी जाती है। अब एग्जाम तो हो गई, अब एग्जाम के बाद में आगे का फ्यूचर क्या था? आगे का फ्यूचर ऐसी है कि अब इन बच्चों की इसके बाद में एक वर्चुअल मीटिंग पेरेंट्स की होगी, बच्चों की होगी, और फिर इनके सारे डॉक्यूमेंट्स वहां पे सेंड किए जाएंगे और जिस कंट्री में इनको जगह अवेलेबल होगी वहां आप उन बच्चों को पढ़ने का मौका दें। अब माता पिता एग्री है तो बच्चा एग्री नहीं है, बच्चा एग्री है तो माता पिता एग्री नहीं है, क्योंकि हमारे पास में यहाँ पे इमोशन बहुत ज्यादा होते हैं इंडिया में, चाहे कुछ भी होता है, नहीं मेरा बच्चा मेरे आपस में नहीं होना चाहिए। और बाहर के कंट्री में वैसे नहीं, बाहर के कंट्री में बाय बर्थ ही उसको सेल्फ इंडिपेंडेंट की शिक्षा दी जाती है। तो ये सारी चीजें हैं। तो मैं ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಸಂಪರ್ಕಿಸಿ 7676474747 MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಭೇಟಿ ನೀಡಿ, ನಾಗಲಕ್ಷ್ಮಿ ಧಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.